ಯಾಕೆ ಇಷ್ಟೊಂದು ತಲೆ ನೋಡ್ತಾ ಇದೆ? ಮಾತ್ರೆ ತಗೊಂಡಿದ್ದಕ್ಕೆ ಏನಾದ್ರು ತಲೆ ನೋಡ್ತಾ ಇದೆಯಾ? ವಿಕ್ಸ್ ಹಚ್ಕೊಂಡ್ರೆ ಸ್ವಲ್ಪ ಸರಿ ಹೋಗ್ಬೋದು ಅನ್ಸುತ್ತೆ. ಏನಾಯ್ತು ಶರ್ಮಿಳಾ? ಗೊತ್ತಿಲ್ಲ ಅಣ್ಣ, ಅಮ್ಮ ಯಾಕೋ ಕಿರ್ಚ್ಕೊಂಡ್ರು. ಚಿಕ್ಕಮ್ಮ, ಅಮ್ಮ ಅಮ್ಮ ಚಿಕ್ಕಮ್ಮ, 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 ಅಮ್ಮ ಚಿಕ್ಕಮ್ಮ, ಅಯ್ಯೋ ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ? ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಏನಾಯ್ತಮ್ಮ? ಬೆಳ್ಳಿ ಬೇಗ ಹೋಗಿ ನೀರು ತಗೋಮ್ಮ. ಬೇಗ ಬಾ. ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಏನಾಯ್ತಮ್ಮ? ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮ ಮಾತಾಡಿ ಚಿಕ್ಕಮ್ಮ. ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಕಣ್ಬಿಡಮ್ಮ. ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ? ಅತ್ತೆ ಏನಾಗಲ್ಲ. ತಲೆ ತುಂಬಾ ನೋವ್ತಾ ಇತ್ತು. ಮುತ್ತು ವಿಕ್ಸ್ ಬೇಕು ಅಂತ ಎಲ್ಲಾರನ್ನೂ ಕರೆದೆ, ಯಾರು ಬರಲಿಲ್ಲ. ನಾನೇ ತಗೊಳಕ್ಕೆ ಅಂತ ಆ ಕಡೆ ಹೋಗಿ ಕೈ ಚಾಚಿ ಆಯ ತಪ್ಪಿ ಬಿದ್ದೋದೆ. ಮುತ್ತು ಅಯ್ಯೋ ಚಿಕ್ಕಮ್ಮ, ನಿಮ್ಗೇನು ಪೆಟ್ಟಾಗಿಲ್ಲ ತಾನೆ? ಮನೇಲಿ ಇಷ್ಟೊಂದು ಜನ ಇದ್ದೀರಾ, ಒಬ್ರಾದ್ರೂ ಚಿಕ್ಕಮ್ಮನ ಬಗ್ಗೆ ಗಮನ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಶರ್ಮಿಳಾ, ನಿನ್ಗೆ ಎಷ್ಟು ಸರಿ ಹೇಳಿದೀನಿ ಚಿಕ್ಕಮ್ಮನ ಜೊತೆ ಇರು ಅಂತ. ಚಿಕ್ಕಮ್ಮನ ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನ್ ಕೆಲಸ ಇರುತ್ತೆ ನಿನಗೆ? ಏನೇ ಕೆಲಸ ಇದ್ರು ಅದನ್ನ ಪಕ್ಕಕ್ಕಿಟ್ಟು ಮೊದಲು ಚಿಕ್ಕಮ್ಮನ ನೋಡ್ಕೋಬೇಕಲ್ವಾ? ಶರ್ಮಿಳಾ, ಇವತ್ತೇ ಬೈರಂಗ್ ಹೇಳಿ ರಿಮೋಟ್ ಕಾಲಿಂಗ್ ಬೆಲ್ ಫಿಕ್ಸ್ ಮಾಡ್ಸಕ್ ಹೇಳು. ಚಿಕ್ಕಮ್ಮ, ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ? ಅತ್ತೆ ಅತ್ತೆ ಏನಾಗಲ್ಲ ಅತ್ತೆ. ಅಮ್ಮ ಏನಾಗ್ತಿದೆ ಅಮ್ಮ? ಮಾಯಾ, ಬೇಗ ಆಂಬುಲೆನ್ಸ್ ಕಾಲ್ ಮಾಡು. ಅಮ್ಮ ಬೆಳ್ಳಿ ವೀಲ್ ಚೇರ್ ತಗೊಂಬ. ಇಲ್ಲ, ಚಿಕ್ಕಮ್ಮಂಗೇನು ಆಗಲ್ಲ. ಅವ್ರು ಬದುಕ್ತಾರೆ, ಅವ್ರು ಬದುಕ್ತಾರೆ. ಮುತ್ತು ಸರ್, ಅವ್ರಿಗೇನಾಯ್ತು ಅಂತ ಸರಿಯಾಗಿ ಹೇಳಿ. ಗೊತ್ತಿಲ್ಲ ಡಾಕ್ಟರ್, ರೂಮಲ್ಲಿ ಮಂಚದ ಮೇಲಿಂದ ಬಿದ್ದೋಗಿದ್ರು. ನಾವು ಮಾತಾಡ್ಸೋ ಅಷ್ಟರಲ್ಲಿ ಜ್ಞಾನ ತಪ್ಪೋಗಿತ್ತು ಡಾಕ್ಟರ್. ಚಿಕ್ಕಮ್ಮಂಗೇನು ಆಗಲ್ಲ ಅಲ್ವಾ? ನೀವೀಗ ಸ್ವಲ್ಪ ಧೈರ್ಯ ತಗೊಬೇಕು. ಏನಾಯ್ತು ಚಿಕ್ಕಮ್ಮಂಗೆ? ಡಿಸ್ಚಾರ್ಜ್ ಮಾಡಬೇಕಾದ್ರೆ ನಾನು ಅವ್ರನ್ನ ಒಂದು ಮಾತು ಕೇಳಿದ್ದೆ. ನಿಮ್ಮನ್ನು ನೋಡ್ಕೊಳ್ಳೋಕೆ ಇಲ್ಲಿ ನರ್ಸ್ಗಳಿದ್ದಾರೆ, ನಾವಿದ್ದೀವಿ, ಆದರೆ ನೀವು ಮನೆಗೆ ಹೋದ್ಮೇಲೆ ಯಾರು ನಿಮ್ಮನ್ನು ನೋಡ್ಕೊಳ್ತಾರೆ ಅಂತ ಕೇಳಿದ್ದೆ. ಅದಕ್ಕೆ ಅವರು ನನಗೆ ಅಂತ ನನ್ನ ಮಗ ಮುತ್ತು ಇದ್ದಾನೆ, ನಾನು ಯಾರನ್ನ ನಂಬಲಿಲ್ಲ ಅಂದರೂ ಅವನ್ನ ನಂಬ್ತೀನಿ ಅಂತ ನನಗೆ ಭರವಸೆ ಕೊಟ್ಟರು. ಆ ಒಂದೇ ಒಂದು ಕಾರಣಕ್ಕೆ ನಾನು ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದು. ಆದರೆ ಈ ಪರಿಸ್ಥಿತಿಲಿ ಮತ್ತೆ ಆಸ್ಪತ್ರೆಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮದುವೆ ನಿಂತೋಯ್ತು ಅಂತ ಕೇಳ್ಪಟ್ಟೆ,
ಆ ಮನಸ್ಥಿತಿಯಿಂದ ನಿಮ್ಮಮ್ಮ ಹೊರಗಡೆ ಬರದೇ ಹೋದರೆ ಅವ್ರನ್ನ ರಿಕವರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಡೋಂಟ್ ವರಿ, ದೇವ್ರ ಮೇಲೆ ಭಾರ ಹಾಕಿ. ಮಾವ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಅದೃಷ್ಟನೇ ಸರಿ ಇಲ್ಲ ಮಾಯಾ. ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡೆ. ಅಪ್ಪ ಇದ್ದಾರಲ್ಲ ಅಂತ ಧೈರ್ಯವಾಗಿದ್ದೆ, ಆದ್ರೆ ಅವರು ಉಳಿಲಿಲ್ಲ. ನಮ್ಮನ್ನ ಪ್ರೀತಿಯಾಗಿ ಸಾಕಿ ಚಿಕ್ಕಮ್ಮ ಇದ್ದಾರೆ, ಕೊನೆವರೆಗೂ ಅವ್ರ ಜೊತೆ ಇರ್ಬೋದು ಅನ್ಕೊಂಡೆ. ಆದ್ರೆ ಈಗ ಅವ್ರಿಗೂ ನನ್ಗೆ ಹತ್ರವಾದವ್ರಿಗೆ ಯಾಕೆ ಈ ಥರ ಕಷ್ಟ ಅಂತ, ನಿಮಗೂ ಮುಂದೆ ಏನಾದರೂ ಆಗ್ಬೋದು ಅಂತ ಭಯ ಕಾಡ್ತಾ ಇದೆ. ಚಿಕ್ಕಮ್ಮಂಗೆ ಏನಾದರೂ ಆದ್ರೆ ನಾನಂತೂ ಜೀವಂತವಾಗಿರಲ್ಲ. ಇಲ್ಲ ಮಾವ, ಹಾಗೆಲ್ಲ ಮಾತಾಡಬೇಡಿ. ಯಾಕತ್ಗೆ ಹೇಳ್ತಿದ್ದೀರಾ? ಇಂಥ ಟೈಮಲ್ಲಿ ಮುತ್ತು ಮಾವಂಗೆ ನೀವು ಸಮಾಧಾನ ಮಾಡಬೇಕೇ ಹೊರತು ನೀವೇ ಹೀಗಾದ್ರೆ ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಮಾಯಾ? ಒಂದ್ ಮರಕ್ಕೆ ಒಂದ್ಸರಿ ಕೊಡ್ಲಿ ಬಿದ್ರೆ ತಡ್ಕೋಬಹುದು, 2 ಸರಿ ತಡ್ಕೋಬಹುದು, 3ನೇ ಸರಿಗೆ ಮರನೇ ಉರುಳೋಗಿರುತ್ತೆ. ಈ ನೋವನ್ನೆಲ್ಲ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಮಾಯಾ. ತುಂಬಾ ಕಷ್ಟ ಆಗ್ತಿದೆ. ಅಣ್ಣ, ದೇವರಿದ್ದಾನೆ, ಅಮ್ಮಗೇನೂ ಆಗಲ್ಲ. ನಾವು ಅಮ್ಮನ ಎಷ್ಟು ಪ್ರೀತಿಸ್ತೀವಿ ಅಂತ ಆ ದೇವ್ರಿಗೂ ಗೊತ್ತು. ಆ ದೇವರು ತಾಯಿ ಮಕ್ಕಳನ್ನ ಯಾವತ್ತೂ ದೂರ ಮಾಡಿಲ್ಲ. ಹೌದು ಮಾವ, ಅತ್ತೆ ಆದಷ್ಟು ಬೇಗ ರಿಕವರ್ ಆಗಿ ಬರ್ತಾರೆ, ನೀವು ನೋಡ್ತೀರಿ. ಏನಾಯ್ತು? ಸಾರಿ, ನಿಮ್ಮ ಚಿಕ್ಕಮ್ಮ ಹೋಗ್ಬಿಟ್ರು. ಚಿಕ್ಕಮ್ಮ! ಅಣ್ಣ, ಏನಾಯ್ತಣ್ಣ? ಏನಿಲ್ಲ ಅಣ್ಣ, ಡಾಕ್ಟರ್ ಕರೀತಾ ಇದ್ದಾರೆ, ನೋಡಿ. ಕೂತ್ಕೊಳ್ಳಿ. ನಿಮ್ಮ ಚಿಕ್ಕಮ್ಮ ಬಿದ್ದಿರೋ ಫೋರ್ಸ್ಗೆ ತಲೆಗೆ ತುಂಬ ಪೆಟ್ಟಾಗಿದೆ, ತುಂಬ ಸೀರಿಯಸ್. ಇನ್ನು ಸ್ವಲ್ಪ ಜಾಸ್ತಿ ಪೆಟ್ಟು ಬಿದ್ದಿದ್ರು ನೀವು ಅವ್ರನ್ನ ಜೀವಂತವಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ನೀವು ಇಲ್ಲಿಗೆ ಬರೋ ಪ್ರಮೇಯನೇ ಇರ್ತಿರ್ಲಿಲ್ಲ. ಮನೇಲಿ ಅವ್ರ ಪ್ರಾಣ ಹೋಗಿರೋದು. ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ನೀವು ಮಾಡಿರೋ ಪುಣ್ಯನೋ ಏನೋ ಅವ್ರಿಗೇನೂ ಆಗಿಲ್ಲ. ಆದರೆ ನಾವೀಗ ಅವ್ರಿಗೆ ಆಪರೇಷನ್ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಆಪರೇಷನ್ ಮಾಡಿದ್ರೆ ಚಿಕ್ಕಮ್ಮ ಗುಣ ಆಗ್ತಾರಲ್ವಾ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಅಲ್ಲೇ ತೊಂದರೆ ಇರೋದು ಮುತ್ತು ಅವರೇ. ನಾವಿಷ್ಟು ಡೀಟೇಲ್ ಆಗಿ ಹೇಳ್ತಿರೋ ಉದ್ದೇಶನೇ ಇದು. ಆಪರೇಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಸಕ್ಸಸ್ ಆದರೆ ನಿಮ್ಮ ಚಿಕ್ಕಮ್ಮ ಜೀವಂತವಾಗಿ ಮನೆಗೆ ಬರ್ತಾರೆ. ಒಂದು ವೇಳೆ ಆಪರೇಷನ್ ಫೇಲ್ಯೂರ್ ಆದರೆ ಖಂಡಿತ ಉಳಿಯಲ್ಲ. ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀವಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಅತ್ತೆ ಬೇಗ ಹುಷಾರಾಗ್ಲಿ ಅಂತ ನಾವು ಯಾವ ಪೂಜೆ ಪುನಸ್ಕಾರ ಬೇಕು ಎಲ್ಲ ಮಾಡ್ತೀವಿ ಡಾಕ್ಟರ್. ಅವ್ರಿನ್ನೂ ನಮ್ಮ ಮದುವೆ ನೋಡಬೇಕು, ನಮ್ಮ ಪುಟ್ಟ ಮಕ್ಕಳನ್ನ ಎತ್ತಾಡಿಸ್ಬೇಕು. ಅತ್ತೆಗೆ ಈಗಲೇ ಏನೂ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ ಡಾಕ್ಟರ್. ನೀವಿಷ್ಟು ಧೈರ್ಯವಾಗಿದ್ದರೆ ಎಲ್ಲ ಒಳ್ಳೆಯದಾಗತ್ತೆ.
ಮುತ್ತು ಅವರೇ, ನಾನು ನಿಮ್ಗೊಂದಷ್ಟು ಪೇಪರ್ಸ್ನ ಕೊಡ್ತೀನಿ, ಸೈನ್ ಮಾಡಿಕೊಡಿ. ನಾಳೆನೇ ಆಪ್ರೇಷನ್ ಶುರು ಮಾಡ್ತೀನಿ. ತುಂಬ ಲೇಟ್ ಮಾಡಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸೊ ಸೈನ್ ಮಾಡಿಕೊಡಿ ಬೇಗ. ಮಾವ, ಮನೇಲಿ ಎಲ್ಲರೂ ಗಾಬರಿ ಆಗಿರ್ತಾರೆ. ನೀವು ಹೋಗಿ ಅವ್ರನ್ನ ಸಮಾಧಾನ ಮಾಡಿ. ನಾನು ಬೈರ ಇಲ್ಲೇ ಇದ್ದು ಅತ್ತೆನ ನೋಡ್ಕೋತೀವಿ. ಸರಿ ಮಾಯಾ, ಹುಷಾರು. ಏನಾದರೂ ಇದ್ರೆ ಕಾಲ್ ಮಾಡು. ಸರಿ ಮಾವ. ಬೆಳ್ಳಿ, ಕುಡಿಯೋಕೆ ಸ್ವಲ್ಪ ನೀರು ತಗೊಂಬಾ. ಹಾ ತಂದೆ ಮಾವ. ತಗೊಳ್ಳಿ ಮಾವ. ಏನಿದೆಲ್ಲ? ಯಾರು ಈ ರೀತಿ ಮಾಡಿದ್ದು? ಏನಾಯ್ತು ಮಾವ? ಇನ್ನು ಏನಾಗ್ಬೇಕು? ತಲೆಯಲ್ಲಿ ಬುದ್ಧಿ ಇರೋರಾಗಿದ್ರೆ ಈ ರೀತಿ ಕೆಲಸ ಮಾಡ್ತಾ ಇದ್ರ? ನನಗೆ ಬರ್ತಿರೋ ಕೋಪಕ್ಕೆ. ಮಾವ, ನೀವ್ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಾ? ಅಲ್ಲಿ ನೋಡು ಬೆಳ್ಳಿ, ಯಾರೋ ಚಿಕ್ಕಮ್ಮನ ಫೋಟೋಗೆ ಹಾರ ಹಾಕಿ ಕುಂಕುಮ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪೂಜೆನೂ ಮಾಡಿದ್ದಾರೆ. ಮಾವ, ನೀವೀಗ ಹೇಳೋ ಹಾಗೆ ಅಲ್ಲಿ ಯಾವ ಫೋಟೋನು ಇಲ್ಲ. ಹರಿಣಿ, ನಿನಗೆ ಸರಿಯಾಗಿ ಕಣ್ ಕಾಣಿಸ್ತಿಲ್ಲ ಅನ್ಸುತ್ತೆ. ಕರೆಕ್ಟ್ ಆಗಿ ನೋಡು ಚಿಕ್ಕಮ್ಮನ ಫೋಟೋ. ಚಿಕ್ಕಮ್ಮ ತೀರೋಗಿದ್ರೆ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಚಿಕ್ಕಮ್ಮಂಗೆ ಏನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಹುಡುಗಾಟ ಆಡೋದಕ್ಕೂ ಇತಿಮಿತಿ ಇರುತ್ತೆ. ಚಿಕ್ಕಮ್ಮನ ಜೀವನ ಜೊತೆ ಹುಡುಗಾಟ ಆಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಮಾವ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಒಂದ್ ನಿಮಿಷ ಬನ್ನಿ ಅನ್ಸುತ್ತೆ. ಎಲ್ಲಿಗೆ ಬೆಳ್ಳಿ? ನೀವ್ ಬನ್ನಿ, ಹೇಳ್ತೀನಿ. ಆ ಫೋಟೋ ನೋಡು ಬೆಳ್ಳಿ. ಒಂದ್ ನಿಮಿಷ ಬನ್ನಿ ಮಾವ. ಅಲ್ಲಿ ನೋಡಿ. ನೀವ್ ಹೇಳ್ದಾಗೆ ಅಲ್ಲಿ ಅತ್ತೆ ಫೋಟೋ ಎಲ್ಲ ಏನೂ ಇಲ್ಲ. ಏನಾಯ್ತು ಮಾವ? ಡಾಕ್ಟ್ರು ಏನಾದ್ರು ಹೇಳಿದ್ರಾ? ಇನ್ನು ಸ್ವಲ್ಪ ಜಾಸ್ತಿ ಪೆಟ್ಟು ಬಿದ್ದಿದ್ರು ನೀವು ಅವ್ರನ್ನ ಜೀವಂತವಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ನಾವೀಗ ಅವ್ರಿಗೆ ಆಪ್ರೇಷನ್ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಆಪ್ರೇಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಸಕ್ಸಸ್ ಆದರೆ ನಿಮ್ಮ ಚಿಕ್ಕಮ್ಮ ಜೀವಂತವಾಗಿ ಮನೆಗೆ ಬರ್ತಾರೆ. ಒಂದು ವೇಳೆ ಆಪ್ರೇಷನ್ ಫೇಲ್ಯೂರ್ ಆದರೆ ಖಂಡಿತ ಉಳಿಯಲ್ಲ. ಫೋಟೋ ನನ್ನ ಕಣ್ಣಿಗೆ ಮಾತ್ರ ಯಾಕೆ ಈಗೆಲ್ಲ ಕಾಣಿಸ್ತಾ ಇದೆ? ಬೆಳ್ಳಿ, ಅಪ್ಪಂಗಾದಾಗೆ ಚಿಕ್ಕಮ್ಮಂಗೇನಾದ್ರೂ ಆದ್ರೆ? ಇಲ್ಲ ಮಾವ, ಅವ್ರಿಗೇನು ಆಗಲ್ಲ. ನನ್ನ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಬೆಳ್ಳಿ. ಚಿಕ್ಕಮ್ಮಂಗೇನು ಆಗಲ್ಲ ಅಲ್ವಾ? ಏನು ಆಗಲ್ಲ ಅಂತ ಒಂದೇ ಒಂದ್ಸರಿ ಹೇಳು ಬೆಳ್ಳಿ, ಒಂದೇ ಒಂದ್ಸರಿ ಹೇಳು. ಧೈರ್ಯವಾಗಿರಿ ಮಾವ, ಅತ್ತೆಗೇನು ಆಗಲ್ಲ. ಅವ್ರ ಹಾಸ್ಪಿಟಲ್ ಇರೋದು. ಡಾಕ್ಟರ್ ಹೇಳಿದೆಲ್ಲ ಕೇಳಿದ್ರೆ ನನ್ನ ಕೈ ಕಾಲೆಲ್ಲ ನಡುಗುತ್ತೆ ಬೆಳ್ಳಿ. ಏನಾಯ್ತು? ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ.
ಆಪರೇಷನ್ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇದೆಯಂತೆ. ಆಪರೇಷನ್ ಆದಮೇಲೆ ಚಿಕ್ಕಮ್ಮ ಗುಣ ಆಗೋದು ಬಿಡೋದು ದೇವ್ರ ಕೈಲಿದೆ ಅಂತ ಹೇಳಿದ್ರು. ಚಿಕ್ಕಮ್ಮಂಗೆ ಏನಾದರೂ ಆಗುತ್ತೆ ಅನ್ನೋ ಭಯ ನನ್ನ ಇಂಚಿಂಚು ಕಾಡ್ತಾ ಇದೆ. ಚಿಕ್ಕಮ್ಮಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಜೀವನೇ ನಿಂತೋಗುತ್ತೆ. ನಂಗೆ ತುಂಬ ಭಯ ಆಗ್ತಿದೆ ಬೆಳ್ಳಿ, ತುಂಬ ಭಯ ಆಗ್ತಿದೆ. ನಾನು ಅವನ್ನೆಲ್ಲ ಯಾರ ಹತ್ರ ಹೇಳ್ಕೊಂಡ್ಲಿ? ನಂಗೊಂದು ಗೊತ್ತಾಗ್ತಿಲ್ಲ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾವ, ನೀವೇನು ಯೋಚನೆ ಮಾಡಬೇಡಿ. ಡಾಕ್ಟ್ರು ಹೇಳಿದಾರಲ್ಲ, ಆ ದೇವರಿಂದ ಮಾತ್ರ ಸಾಧ್ಯ ಅಂತ. ನಾವೀಗ ದೇವ್ರ ಹತ್ರನೇ ಹೋಗಿ ಕೇಳೋಣ ಬನ್ನಿ. ತಪ್ಪೋಗಿರೋ ದಾರಿನ ಸರಿ ಮಾಡೋದು ಅವನೇ, ನಮ್ಮ ದಾರಿನ ತೋರಿಸೋನು ಅವನೇ. ಈಗ ದೇವರೇ ಇದಕ್ಕೆಲ್ಲ ಪರಿಹಾರ ಕೊಡೋಕ್ಕಾಗೋದು. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅಲ್ಲಿದ್ರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗತ್ತೆ. ಒಳ್ಳೆ ಮನಸ್ಸಿಂದ ದೇವ್ರ ಹತ್ರ ಬೇಡ್ಕೊಳ್ಳಿ. ಖಂಡಿತ ಅವ್ರು ನಿಮ್ಮ ಬೇಡ್ಕನ್ನ ಈಡೇರಿಸ್ತಾನೆ. ಅತ್ತೆನೂ ಬೇಗ ಗುಣ ಮಾಡ್ತಾನೆ. ಗುಣ ಮಾಡ್ತಾನಲ್ವಾ? ಚಿಕ್ಕಮ್ಮ ಹುಷಾರಾಗ್ತಾರಲ್ವಾ? ಖಂಡಿತ ಹುಷಾರಾಗ್ತಾರೆ ಮಾವ. ನೀವು ನನ್ನ ಮಾತು ಕೇಳಿ ನನ್ನ ಜೊತೆ ಬನ್ನಿ. ಬನ್ನಿ ಮಾವ. ದೇವ್ರೆ, ನೀನೇ ಇವರಿಬ್ರನ್ನ ದೂರ ಮಾಡ್ತೀಯ. ನೀನೇ ಇವ್ರನ್ನ ಹತ್ರ ಸೇರಿಸ್ತೀಯ. ನಿನ್ನ ಸನ್ನಿಧಿಗೆ ಕರ್ಕೊಂಡು ಬರ್ತಿದ್ದಾಳೆ. ಆದಷ್ಟು ಬೇಗ ಇವ್ರ ಮದುವೆ ಆಗೋವಾಗ ಮಾಡಪ್ಪ. ಸ್ವಾಮಿ, ಹೇಳಿ, ಯಾರ ಹೆಸರಲ್ಲಿ ಪೂಜೆ ಮಾಡಬೇಕು? ನನ್ನ ಚಿಕ್ಕಮ್ಮನ ಹೆಸರಲ್ಲಿ ಪೂಜೆ ಮಾಡಬೇಕಿತ್ತು. ಹೆಸರು ನೀಲಾಂಬರಿ, ಸದಿಯ ನಕ್ಷತ್ರ, ಕುಂಭರಾಶಿ. ಕೊಡಮ್ಮ ಬೆಳ್ಳಿ. ಎಲ್ಲರ ನೋವಿಗೆ ಸ್ಪಂದಿಸೋರ್ಗೂ ಎಲ್ಲರಿಗಿಂತ ಜಾಸ್ತಿನೇ ನೋವಿರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ದೇವ್ರೆ, ಮುತ್ತು ಮಾವನ ಕಷ್ಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಇದೊಂದು ಸರಿ ಅವ್ರು ಏನು ಬೇಡ್ಕೊಳ್ತಾರೆ ಅದನ್ನು ಅವ್ರಿಗೆ ಕೊಟ್ಬಿಡು. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ತಂದಿರೋ ಕಾಯಿ ಕೆಟ್ಟ ಹೋಗಿದೆ. ಈ ಥರ ಕಾಯಲ್ಲಿ ಪೂಜೆ ಮಾಡಬಾರ್ದು. ನೀವು ಇನ್ನೊಂದು ಕಾಯಿ ತರೋಕ್ಕಾಗತ್ತಾ? ನಾನು ತರ್ತೀನಿ. ಮಾವ, ನೀವು ಇಲ್ಲೇ ಇರಿ, ನಾನೇ ತರ್ತೀನಿ. ಸ್ವಾಮಿ, ತಗೊಳ್ಳಿ. ಕೊಡಮ್ಮ ಬೆಳ್ಳಿ. ಮಂಗಳಾರತಿ ತಗೊಳ್ಳಿ.